ಮುಂದಿನ ಸುದ್ದಿಗೆ ಹೋಗೋಣ. ಮಧ್ಯಪ್ರಾಚ್ಯ ಯುದ್ಧ. ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಧಮಕಿ ಹಾಕಿದ್ರು ಇರಾನ್ಗೆ. ರಾತ್ರಿ ಕಳೆದ ಬೆಳಗಾಗುವಷ್ಟರಲ್ಲಿ ಏನೂ ಇಲ್ಲದೆ ಇರೋಂಗೆ ನಿಮ್ಮನ್ನು ನಾಶ ಮಾಡ್ತೀವಿ ಅಂತ. ರಾತ್ರಿನೂ ಕಳೀತು, ಬೆಳಗೂ ಆಯಿತು. ನಾಶ ಮಾಡಬೇಕಾಗಿತ್ತು ಅಂತ ನಾನು ಹೇಳ್ತಾ ಇಲ್ಲ, ನಾಶ ಮಾಡಬೇಕಾಗಿತ್ತು, ದಾಳಿ ಮಾಡಬೇಕಾಗಿತ್ತು ಅಂತ ಅಲ್ಲ. ಟ್ರಂಪು ಹೆಂಗೆ ನಾನ್ ಸೀರಿಯಸ್ ಮನುಷ್ಯ ಅನ್ನೋದಕ್ಕೆ ಉದಾಹರಣೆ ಹೇಳ್ತಾ ಇರೋದಷ್ಟೇ. ಮತ್ತೆ ಹೇಳ್ತಾ ಇದ್ದಾರೆ, ಇಲ್ಲ ಡೀಲ್ ಫೈನಲ್ ಸ್ಟೇಜ್ನಲ್ಲಿದೆ ನಮ್ಮದು ಅಂತ. ಫೈನಲ್ ಸ್ಟೇಜ್ನಲ್ಲಿದೆ. ಇವತ್ತಿನದು ಸೇರಿದಂತೆ 39 ಸಲ ಇನ್ನೂ ತನಕ ಹೇಳಿದ್ದಾರೆ ನೋಡಿ. ಏಪ್ರಿಲ್ 8ರ ಕದನ ವಿರಾಮದ ನಂತರ ಡೊನಾಲ್ಡ್ ಟ್ರಂಪ್ ಎಷ್ಟು ಸಲ ಡೀಲ್ ಫೈನಲ್ ಸ್ಟೇಜ್ನಲ್ಲಿದೆ ಅಂತ ಹೇಳಿದ್ದಾರೆ ಅನ್ನೋದನ್ನು ಯಾರೋ ಲೆಕ್ಕ ಹಾಕಿ ವಿಡಿಯೋ ಸಮೇತ ಪೋಸ್ಟ್ ಮಾಡಿದ್ದಾರೆ ಒಬ್ಬರು. ಮತ್ತೊಮ್ಮೆ ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದರು, ಅಂತಿಮ ಹಂತದ ದಾಳಿ ಮಾಡ್ತೀವಿ ನೋಡಿ ಇರಾನ್ ಮೇಲೆ, ಮುಟ್ಟಿ ನೋಡ್ಕೋಬೇಕದು ಅನ್ನೋ ಥರದ ಪೋಸ್ಟ್ ಮಾಡಿದ್ರು. ಮತ್ತೆ ಹೇಳ್ತಾ ಇದ್ದಾರೆ ಡೀಲ್ ಫೈನಲ್ ಸ್ಟೇಜ್ನಲ್ಲಿದೆ. ಏನೇನು ಎಚ್ಚರಿಕೆ ಕೊಟ್ಟಿದ್ರು? ಹೆಂಗೆ ವೆನಿಜುವೆಲಾದ ಅಷ್ಟು ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ನ ನಮ್ಮ ಹಿಡಿತಕ್ಕೆ ತಗೊಂಡಿದ್ದೀವೋ ಹಾಗೆ ಇರಾನಿನ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ನ ಹಿಡಿತಕ್ಕೆ ತಗೊಂಡ್ಬಿಡ್ತೀವಿ. ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಅವರ ತೈಲ ಬಾವಿಗಳು, ರಿಫೈನರಿಗಳು, ಟ್ರಾನ್ಸ್ಪೋರ್ಟ್ ಕೆನಾಲ್ಗಳು ಎಲ್ಲವನ್ನೂ ವಶಕ್ಕೆ ತಗೊಂಡ್ಬಿಡ್ತೀವಿ. ಕಾರ್ಗ್ ದ್ವೀಪದ ಮೇಲೆ ದಾಳಿ ಮಾಡಿ ಅದನ್ನು ವಶಕ್ಕೆ ಪಡಿತೀವಿ. ಡೊನಾಲ್ಡ್ ಟ್ರಂಪ್ ನಿನ್ನೆ ರಾತ್ರಿ ಹೇಳಿದ್ದು. ಇವತ್ತೇನು ಹೇಳ್ತಿದ್ದಾರೆ? ಇರಾನ್ ಮೇಲೆ ಇವತ್ತು ಮಾಡಬೇಕಿದ್ದ ದಾಳಿಯನ್ನು ರದ್ದುಗೊಳಿಸಿದ್ದೇವೆ. ಅಂತಿಮ ಮಾತುಕತೆಗಳಿಗೆ ಎಲ್ಲ ದೇಶಗಳು ಒಪ್ಕೊಂಡಿವೆ. ಅಮೇರಿಕ, ಇಸ್ರೇಲ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಕುವೈತ್, ಈಜಿಪ್ಟ್ ಮತ್ತು ಇತರ ದೇಶಗಳು ಒಪ್ಕೊಂಡಿದ್ದಾವೆ. ಒಪ್ಪಂದ ಅಂತಿಮವಾಗುವವರೆಗೂ ಹಾರ್ಮುಜ್ ದಿಗ್ಬಂಧನ ಇರುತ್ತೆ. ಸಹಿ ಹಾಕುವ ಸಮಯ ಮತ್ತು ಸ್ಥಳವನ್ನು ಶೀಘ್ರದಲ್ಲೇ ಘೋಷಿಸ್ತೀವಿ ಅಂತ ಟ್ರಂಪ್ ಇವತ್ತು ಹೇಳಿರೋದು. ಇರಾನ್ನ ವಿದೇಶಾಂಗ ಇಲಾಖೆ ಏನು ಹೇಳ್ತಾ ಇದೆ ಗೊತ್ತಾ? ಅಮೇರಿಕ ಒಪ್ಪಂದದ ಬಗ್ಗೆ ಇರಾನ್ ಇನ್ನೂ ಅಂತಿಮ ನಿರ್ಧಾರ ಮಾಡಿಲ್ಲ. ಅಮೇರಿಕದ ಜೊತೆಗೆ ಮಾತುಕತೆಯಲ್ಲಿ ಇರಾನ್ ಯಾವತ್ತೂ ರಾಜಿ ಮಾಡ್ಕೊಳ್ಳೋದಿಲ್ಲ ಅಂತ. ಈ ಯುದ್ಧ ಯಾರನ್ನು ಎಷ್ಟು ಡೆಸ್ಪರೇಟ್ ಮಾಡಿದೆ ಅನ್ನೋದು ಜಗತ್ತಿಗೆಲ್ಲ ಗೊತ್ತಾಗ್ತಿದೆ ನೋಡ್ರಿ. ಮಕ್ಕಳಿಗೂ ಅರ್ಥ ಆಗ್ತಾ ಇದೆ ಯಾರು ಎಷ್ಟು ಡೆಸ್ಪರೇಟ್ ಆಗಿದ್ದಾರೆ. ಯುದ್ಧ ಶುರು ಮಾಡುವ ಡೆಸ್ಪರೇಷನ್ ಎಷ್ಟಿತ್ತು, ಯುದ್ಧ ಮುಗಿಸುವ ಡೆಸ್ಪರೇಷನ್ ಎಷ್ಟಿದೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.